24ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಹಾಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ ಕಾಂಗ್ರೆಸ್ ಅನ್ನು ಸೋಲಿಸೋದಕ್ಕೆ. ಜೆಡಿಎಸ್ಗೆ ಎಷ್ಟು ಕ್ಷೇತ್ರವನ್ನು ಬಿಜೆಪಿ ಬಿಟ್ಕೊಡಬಹುದು ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಸದ್ಯಕ್ಕೆ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಜೆಡಿಎಸ್ಗೆ 3 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ ಬಿಜೆಪಿ. ಬಿಜೆಪಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಲಾರ, ಹಾಸನ, ಮಂಡ್ಯ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ, ನಿಮ್ಮ ವೈಯಕ್ತಿಕ ಮುನಿಸು ಏನೇ ಇದ್ರೂ ಕೂಡ ಬಿಟ್ಟು ಬಿಡಿ. ಬಿಜೆಪಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಹಾಲು ಜೇನ್ ಇದ್ದಂತೆ ಅದೇ ರೀತಿ ಕೆಲಸವನ್ನ ಮಾಡ್ತೇವೆ, ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡ್ತೇವೆ, ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದೇ ಬರ್ತೇವೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. एक बार 28 सीटों के प्रत्याशी की घोषणा हो जाए, हमारे बीच की सारी बातें बंद हो जानी चाहिए. कोई भी बहस नहीं होनी चाहिए, किसी प्रकार की आंतरिक चर्चा नहीं होनी चाहिए. जो हमारा दुल्हा है वो दुनिया का सर्वोत्तम दुल्हा है, यह मान के चलना चाहिए. आपको पसंद है नापसंद है. ನಾವು ಜೆಡಿಎಸ್ ಮತ್ತು ಬಿಜೆಪಿ ಹಾಲು ಜೇನಿನಂತೆ ಕೆಲಸ ಮಾಡ್ತೀರಿ, ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ. ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿಯವರಿಗಿದೆ. ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು, ಅವ್ರ ಆಶೀರ್ವಾದ